ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೆಕ್ಕಿಗೆ ಯಜಮಾನ್ಕೆ ಕೊಟ್ರೆ ಏನೇನೋ ಮಾಡುತ್ತೆ ಅನ್ನೋ ಹಾಗೆ ಶ್ಯಾಮಗೆ ಹಿರಿತನ ಕೊಟ್ಟಿದ್ದಕ್ಕೆ ಅತ್ತೆನ ಅರೆಸ್ಟ್ ಆಗೋ ಹಾಗೆ ಮಾಡಿದ್ಲು. ಅನಾವಶ್ಯಕವಾಗಿ ಮಾವನವರು ಶ್ಯಾಮನ MD ಮಾಡಿದ್ರು. ಹಾಗ್ ಮಾಡ್ದೇನೆ ಇದ್ದಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಅರ್ಥ ಇಲ್ಲದೆ ಮಾತಾಡಬೇಡ. ಶ್ಯಾಮನ MD ಮಾಡೋದಕ್ಕೂ ಅಮ್ಮ ಅರೆಸ್ಟ್ ಆಗೋದಕ್ಕೂ ಏನ್ ಸಂಬಂಧ ಇದೆ? ಸಂಬಂಧ ಇದೆ. ಇವಳು MD ಪೋಸ್ಟಲ್ಲಿದ್ದು ಮಸಾಲಾನ ಬೆರ್ಕೆ ಮಾಡಿದ್ರಿಂದಾನೆ ತಾನೆ ಅತ್ತೆನ ಅರೆಸ್ಟ್ ಮಾಡಿದ್ದು. ನಾನ್ ಬೆರ್ಕೆ ಮಾಡೋದು ಏನಕ್ಕ? ನಾನು ಯಾಕೆ ಹಾಗೆ ಮಾಡ್ಲಿ? ಏನಕ್ಕ? ಹೊಸ ಕಂಪ್ನಿಗೆ ಒಳ್ಳೆ ಲಾಭ ತಂದ್ಕೊಟ್ಟು ಎಲ್ಲರ ದೃಷ್ಟಿಲೂ ಗ್ರೇಟ್ ಅನ್ಸ್ಕೋಬೇಕು ಅಂತ ಕ್ವಾಲಿಟಿನ ಪಕ್ಕಕ್ಕಿಟ್ಟು ಬೆರ್ಕೆ ಮಾಡೋದನ್ನ ಶುರು ಮಾಡಿರ್ತೀಯ. ಹೀಗೆ ಕಳ್ಳ ದಾರಿಲಿ ನಿನಗೆ ಹೆಸರು ತಂದ್ಕೊಳ್ಳೋದಕ್ಕೋಸ್ಕರ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಬೆರ್ಕೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡೇ ಹೊರತು ಅದು ಹೊರಗೆ ಬಿದ್ರೆ ಅತ್ತೆ ಹೆಸರು ಮಾವನ್ ಹೆಸರು ಹಾಳಾಗುತ್ತೆ ಅಂತ ಸ್ವಲ್ಪನೂ ಯೋಚಿಸ್ಲಿಲ್ಲ ನೀನು. ಇಲ್ಲ ಅಕ್ಕ, ನಾನೇನು ಮಾಡಿಲ್ಲ. ನಿಜವಾಗ್ಲೂ ನಾನು ಏನೂ ತಪ್ಪು ಮಾಡಿಲ್ಲ. ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಬೆರಕೆ ಮಾಡಲಿಲ್ಲ. ಇನ್ಯಾರು ಮಾಡ್ತಾರೆ ಇದನ್ನ? ಆ ವಿಷಯ ಅವಳಿಗೆ ಗೊತ್ತಿರುತ್ತೆ. ತಿಳ್ಕೋಬೇಕು. ಇವಳು MD ಆದ್ಮೇಲೆ ಫ್ಯಾಕ್ಟ್ರಿಲಿ ಯಾರೇನ್ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು. ಯಾರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ, ಯಾರು ಸರಿಯಾಗಿ ಕೆಲಸ ಮಾಡದೆ ಮೋಸ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕಾಗಿರೋದು MD ಆಗಿರೋ ಶ್ಯಾಮ ಜವಾಬ್ದಾರಿ ಅಲ್ವಾ? ಅವಳ ರೆಸ್ಪಾನ್ಸಿಬಿಲಿಟಿ ವಿಷಯದಲ್ಲಿ ಅವಳು ನಿರ್ಲಕ್ಷ್ಯ ಮಾಡಿದ್ರಿಂದಾನೇ ಯಾರೋ ಹೀಗೆ ಮೋಸ ಮಾಡಿರೋದು. ಇವಳಿಂದ ಅತ್ತೆಯವರು ಅರೆಸ್ಟ್ ಆದ್ರು. ಒಂದ್ ರೀತಿಲಿ ಅತ್ತೆಯವರು ಅರೆಸ್ಟ್ ಆಗಿರೋದಕ್ಕೆ ಕಾರಣ 100% ಈ ಶ್ಯಾಮನೇ. ಇದು ಅತ್ತೆ ಹೆಸರಲ್ಲಿ ಮಾಡಿರೋ ಕಂಪನಿ. ಇದಕ್ಕೆ ಒಳ್ಳೆ ಹೆಸರು ತರಬೇಕು ಅನ್ನೋ ಆಲೋಚನೆ ಶ್ಯಾಮಗೆ ಇದ್ದಿದ್ರೆ ಅವಳು ಇಷ್ಟು ನಿರ್ಲಕ್ಷ್ಯದಿಂದ ಇರ್ತಾನೆ ಇರಲಿಲ್ಲ. ಏನಕ್ಕ ಹೀಗೆ ಮಾತಾಡ್ತಿದ್ದೀರಾ? ನಾನು ನಿರ್ಲಕ್ಷ್ಯ ಮಾಡೋದು ಏನಕ್ಕ? ನಾನು ಯಾವ ವಿಷಯಕ್ಕೂ ಯಾರ ವಿಷಯಕ್ಕೂ ನಿರ್ಲಕ್ಷ್ಯ ಮಾಡಲ್ಲ ಅಂತ ನಿಮಗೆ ಗೊತ್ತಲ್ವಾ ಅಕ್ಕ? ಎಲ್ಲೋ ಏನೋ ತಪ್ಪಾಗಿರ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೋ ಅಕ್ಕ. ನಿನ್ನ MD ಆಗಿ ಮಾಡಿದ್ದೆ ಒಂದು ದೊಡ್ಡ ತಪ್ಪು. ಐಶ್ವರ್ಯ, ಏನ್ ಮಾತಾಡ್ತಿದ್ಯಾ ನೀನು?
ಮಾತಿಗೆ ಅವಳನ್ನ MD ಮಾಡಿದ ತಪ್ಪು ಅಂತ ಮಾತಾಡ್ತಿದ್ಯಲ್ಲ ನೀನು. ಅವಳನ್ನ MD ಮಾಡಿದ್ದೆ ನಮ್ಮ ಮಾವ. ಅಂದ್ರೆ ಮಾವನ ನಿರ್ಧಾರನೇ ತಪ್ಪು ಅಂತಿರೋದ ನೀನು? ಛೆ ಹಾಗ್ಯಾಕೆ ಹೇಳ್ತೀನಕ್ಕ? ಹೀಗಾಗುತ್ತೆ ಅಂತ ಮಾವಂಗೂ ಗೊತ್ತಿರ್ಲಿಲ್ವಲ್ಲ. ಹೀಗಾಗುತ್ತೆ ಅಂತ ಶ್ಯಾಮ ಮಾತ್ರ ಅನ್ಕೊಂಡಿರ್ತಾಳ? ಶ್ಯಾಮ ಪ್ರತಿ ವಿಷಯದಲ್ಲೂ ಎಷ್ಟು ಹುಷಾರಾಗಿರ್ತಾಳೆ ಅಂತ ನಮಗ್ ಗೊತ್ತಿಲ್ವಾ? ಮೊದಲು ಮಮ್ಮಿನ ಹೇಗೆ ಹೊರಗೆ ಕರ್ಕೊಂಬರೋದು ಅಂತ ಈಗ ಯೋಚನೆ ಮಾಡೋಣ. ಅತ್ತೆ ಅರೆಸ್ಟ್ ಆಗೋಕೆ ನಾನೇ ಕಾರಣ ಅಂತ ಕೆಲವರು ಕೂಡ ಅಂದ್ಕೊಂಡಿರ್ತಾರೆ. ಇಷ್ಟು ದಿನಕ್ಕೆ ಶ್ಯಾಮಗೆ ಒಂದು ದೊಡ್ಡ ಹೊಡ್ತಾನೆ ಬಿತ್ತು. ಪ್ಲಾನ್ ಸಕ್ಸಸ್. ಸತ್ಯ ಫೋನ್ ಕೂಡ ರಿಂಗ್ ಆಯ್ತು. ಹಲೋ ಹಲೋ ಐಶ್ವರ್ಯ, ಕೊನೆಗೂ ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ. ನಿನ್ನ ಅತ್ತೆನ ಅರೆಸ್ಟ್ ಮಾಡಿಸ್ಬಿಟ್ಟಿಯಲ್ಲ. ಈ ಐಶ್ವರ್ಯ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ, ಯಾರನ್ನ ಬೇಕಾದ್ರೂ ಗೆಲ್ತಾಳೆ. ಈ ಟೈಮಲ್ಲಿ ನಿಮ್ಮ ಮಾವ ಊರಲ್ಲಿ ಇದ್ದಿದ್ರೆ ವಸಂತನ ಅರೆಸ್ಟ್ ಮಾಡಿದ್ದು ನೋಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಇತ್ತು. ನಾಳೆ ಬೆಳಗ್ಗೆ ಆದ್ರೂ ಅವರು ಬ್ಯಾಂಗ್ಳೂರಿಗೆ ರೀಚ್ ಆಗ್ತಾರಲ್ಲ, ಬಂದ ತಕ್ಷಣ ವಿಷಯ ಗೊತ್ತಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ. ಹೀಗೆ ನಡೆಯೋದಕ್ಕೆ ಕಾರಣ ಶ್ಯಾಮನೇ ಅಂತ ಹೇಳಿ ಅಖಿಲ್ನು ಸೇರಿ ಎಲ್ಲಾರನ್ನೂ ನಂಬಿಸ್ತೀನಿ. ಅಲ್ಲಿ ಅತ್ತೆ ಜೈಲಲ್ಲಿ, ಇಲ್ಲಿ ಮಾವ ಹಾಸ್ಪಿಟಲಲ್ಲಿರೋದಕ್ಕೆ ಫ್ಯಾಮಿಲಿಲಿ ಎಲ್ರಿಗೂ ಶ್ಯಾಮ ಮೇಲೆ ಕೋಪ ಬರುತ್ತೆ. ತಕ್ಷಣ ಅವಳನ್ನ ಕತ್ತಿಡಿದು ಹೊರಗಡೆ ತಳ್ತಾರೆ. ಆಮೇಲೆ ಅವಳು ಬಂದು ನಮ್ ಕಾಲ್ ಮೇಲೆ ಬೀಳ್ತಾಳೆ, ಅಷ್ಟೇ ಅಲ್ವಾ? ಖಂಡಿತ ಅಷ್ಟೇ. ಥ್ಯಾಂಕ್ ಯು ಐಶ್ವರ್ಯ, ಥ್ಯಾಂಕ್ ಯು ವೆರಿ ಮಚ್. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಆ ದಿನ ಬರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಶ್ಯಾಮಗೆ ಹಿರಿತನ ಕೊಟ್ಟಿದ್ದಕ್ಕೆ ಅತ್ತೆನ ಅರೆಸ್ಟ್ ಆಗೋ ಹಾಗೆ ಮಾಡಿದ್ಲು. ಏನ್ ಕೃಷ್ಣ ಇದು? ಅತ್ತೆಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ಯಲ್ಲ. ಅತ್ತೆನ ಹಾಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ರೆ ನನ್ನ ಹೊಟ್ಟೆಲಿ ಸಂಕಟ ಆಗ್ತಿದೆ ಕೃಷ್ಣ. ತಾಯಿಯಾಗಿ ನೋಡ್ಕೋತಿದ್ದ ಅತ್ತೆಗೆ ಇದಾ ನಾನು ಕೊಡ್ತಿರೋ ಬಹುಮಾನ? ಅತ್ತೆ ಬರ್ತ್ಡೇಗೆ ಬಹುಮಾನವಾಗಿ ಕೊಟ್ಟಿರೋ ಈ ಕಂಪನಿ ಅತ್ತೆಗೆ ಹೆಸರು ತರತೆ ಅಂದ್ಕೊಂಡಿದ್ದೆ. ಹೀಗಾಗತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅತ್ತೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದಕ್ಕೆ ನಾನು ಇಷ್ಟೆಲ್ಲ ನೊಂದ್ಕೊಂಡಿದ್ರೆ
ಅತ್ತೆ ಈಗ ಜೈಲಲ್ಲಿ ಇರೋದಕ್ಕೆ ಕಾರಣ ನಾನೇ ಅಂತಾರೆ ಐಶ್ವರ್ಯ ಅಕ್ಕ. ನಾನು ಅತ್ತೆಗೆ ಹೆಸರು ತರೋ ಕೆಲಸ ಮಾಡ್ತೀನಿ ಹೊರತು ಈ ರೀತಿ ಕೆಲಸ ನಾನು ಯಾಕೆ ಮಾಡ್ತೀನಿ? ಐಶ್ವರ್ಯ ಅಕ್ಕ ಹಾಗೆ ಹೇಳಿದ್ದಕ್ಕೆ ನಂಗೆ ನೋವು ಆಗ್ತಿದೆ. ಆದ್ರೆ ಅವ್ರು ಹಾಗೆ ಹೇಳಿದ್ರು ಕೂಡ ಅಖಿಲ್ ಮಾತೇ ಆಡದೆ ಮೌನವಾಗಿದ್ದಕ್ಕೆ ನನ್ಗೆ ಇನ್ನೂ ನೋವು ಆಗ್ತಿದೆ ಕೃಷ್ಣ. ಅಖಿಲ್ ಹಾಗೆ ಮೌನವಾಗಿದ್ದಾರೆ ಅಂದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅವರು ಕೂಡ ಅಂದ್ಕೊಂಡು ಹಾಗಲ್ವಾ? ನಾನು ಅಂದ್ಕೊಳ್ಳೋದಲ್ಲ ಶ್ಯಾಮ, ಎಲ್ಲರೂ ಅದೇ ಅನ್ಕೋತಾ ಇದ್ದಾರೆ. ನಿನ್ನ ನಿರ್ಲಕ್ಷ್ಯದಿಂದನೇ ಹೀಗಾಗಿದೆ ಅನ್ಕೋತಾ ಇದ್ದಾರೆ. ನಿನಗೆ MD ಆಗಿ ಜವಾಬ್ದಾರಿ ಕೊಟ್ಟ ದಿನಾನೇ ಹೇಳಿದ್ದೆ ನೀನು ತುಂಬಾ ಹುಷಾರಾಗಿರ್ಬೇಕು ಅಂತ. ಕಂಪನಿಗೆ ಒಳ್ಳೆ ಹೆಸರು ತರೋ ಪ್ರಯತ್ನ ಮಾಡು ಅಂತ ಹೇಳಿದ್ದೆ. ಮಾಡ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದೆ. ಕೊನೆಗೆ ಹೀಗೆ ಮಾಡಿದ್ಯಾ. ಈಗ ಡ್ಯಾಡಿಗೆ ಏನು ಉತ್ತರ ಕೊಡ್ತೀಯಾ? ನಿನ್ನ ನಂಬಿ ಡ್ಯಾಡಿ ನಿನ್ನ MD ಮಾಡಿದ್ದಕ್ಕೆ ಡ್ಯಾಡಿಗೆ ನೀನೇನು ಉತ್ತರ ಕೊಡ್ತೀಯಾ? ನನ್ನ ಹೆಂಡತಿನ ಹೀಗೆ ಅರೆಸ್ಟ್ ಮಾಡಿಸೋದಕ್ಕ ನಾನು ನಿನ್ನ MD ಮಾಡಿದ್ದು ಅಂತ ಡ್ಯಾಡಿ ಕೇಳಿದ್ರೆ ಅವಾಗ ನೀನೇನು ಉತ್ತರ ಕೊಡ್ತೀಯಾ? ಸಮಯಕ್ಕೆ ಡ್ಯಾಡಿ ಊರಲ್ಲಿಲ್ಲ, ಹೇಗೋ ಸರಿ ಹೋಯ್ತು. ಇದ್ದಿದ್ರೆ ಎಷ್ಟು ನೊಂದ್ಕೋತಾ ಇದ್ರೋ ಯೋಚನೆ ಮಾಡು. ನಿಜಾನೇ ರೀ, ಮಾವ ಇಲ್ಲಿದ್ರೆ ನಡೆದಿರೋದಕ್ಕೆ ನಮ್ಗಿಂತ ಹೆಚ್ಚು ನೊಂದ್ಕೋತಿದ್ರು. ನಿಜ ಹೇಳ್ಬೇಕಂದ್ರೆ ನಾನು ತುಂಬಾನೇ ಹುಷಾರಾಗಿದ್ದೆ ರೀ. ಆದ್ರೆ ಎಲ್ಲೋ ಏನೋ ತಪ್ಪಾಗಿದೆ. ಹಾಗೆ ತಪ್ಪಾಗ್ದಿದ್ದ ಹಾಗೆ ನೋಡ್ಕೊಳ್ಳೋದೇನೆ MD ಆಗಿ ನಿನ್ನ ಜವಾಬ್ದಾರಿ. ನಿಜಾನೇ ರೀ, ಅದು ನನ್ನ ಜವಾಬ್ದಾರಿ. ಪೊಲೀಸ್ ಸ್ಟೇಷನ್ ಅಲ್ಲಿರೋ ಅತ್ತೆನ ಹೊರಗಡೆ ಕರ್ಕೊಂಡು ಬರೋದು ಕೂಡ ನನ್ನ ಜವಾಬ್ದಾರಿ. ಕೃಷ್ಣನ ಆಶೀರ್ವಾದದಿಂದ ಖಂಡಿತ ಅತ್ತೆನ ಹೊರಗಡೆ ಕರ್ಕೊಂಡು ಬರ್ತೀನಿ. ಅತ್ತೆ ನಿರ್ದೋಷಿ ಅಂತ ನಿರೂಪಿಸ್ತೀನಿ. ಅತ್ತೆ ಅರೆಸ್ಟ್ ಆಗೋದಕ್ಕೆ ಒಂದ್ ರೀತಿಯಲ್ಲಿ ನಾನೇ ಕಾರಣ ಅನಿಸ್ತಿದೆ. ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಕೊಳ್ತೀನಿ. ಶ್ಯಾಮ, 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 ನಿಂಗೇನಾದ್ರೂ ಹುಚ್ಚ? ನನ್ನಿಂದನೇ ಅತ್ತೆಗೆ ಹಾಗಾಗಿದ್ದು. ಏನಿವರು ಫೋನೇ ರಿಸೀವ್ ಮಾಡ್ತಿಲ್ಲ? ಕೆಲಸ ಮುಗ್ದೋಯ್ತಲ್ಲ ಅಂತ ನಾನು ಬಿಟ್ಬಿಟ್ರ? ಅವ್ರು ಬಿಟ್ರು ನಾನು ಬಿಡ್ಬೇಕಲ್ಲ. ಮತ್ತೆ ಮಾಡ್ತೀನಿ. ನೋ ಪ್ರಾಬ್ಲಮ್, ಮತ್ತೆ ಮಾಡ್ತೀನಿ. ಇವನೇನ್ ಮತ್ತೆ ಫೋನ್ ಮಾಡ್ತಿದ್ದಾನೆ?
ಹಲೋ, ಏನಕ್ಕೆ ಫೋನ್ ಮಾಡ್ತಿದ್ಯಾ? ದುಡ್ಡು ಬೇಕು ಮೇಡಮ್. ನೀನ್ ಫ್ಯಾಕ್ಟ್ರಿಲಿ ಕಳಬೆರಕೆ ಮಾಡಿದ್ದಕ್ಕೆ ನೀನು ಕೊಡ್ತೀನಿ ಅಂದಿದ್ದ ದುಡ್ಡನ್ನ ಕೊಟ್ಟಿದ್ದೀನಲ್ಲ. ನೀವು ಹೇಳಿರೋ ಅಮೌಂಟ್ ಕೊಟ್ರಿ ಮೇಡಮ್. ಮತ್ತೆ ದುಡ್ಡು ಅಂತಿದ್ಯಲ್ಲ. ಅಂದ್ರೆ ನನಗೆ ಅರ್ಜೆಂಟಾಗಿ ಒಂದು 50,000 ಬೇಕಾಗಿದೆ ಮೇಡಮ್. ತುಂಬ ಅರ್ಜೆಂಟ್ ಮೇಡಮ್. ಪ್ಲೀಸ್ ಮೇಡಮ್, ನಿಮ್ಮನ್ನು ಬಿಟ್ರೆ ಇನ್ಯಾರೂ ಹೆಲ್ಪ್ ಮಾಡಲ್ಲ. ಛೇ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ಹಾಂ, ಓಕೆ, ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ಸ್. ಆಮೇಲೆ ನೀನು ಹೀಗೆ ಮಾತ್ಗೂ ನನಗೆ ಫೋನ್ ಮಾಡೋದು ಬೇಡ. ನಮ್ಮ ಮಾತು ಯಾರಾದರೂ ಕೇಳಿದ್ರೆ ನನ್ನ ಅತ್ತೆನ ನಾನೇ ಅರೆಸ್ಟ್ ಮಾಡಿಸಿದ್ದೀನಿ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗೋಗುತ್ತೆ. ಅರ್ಥ ಆಯ್ತಾ? ಆಯ್ತು ಮೇಡಮ್. ಸರಿ ಮೇಡಮ್, ಇಡ್ತೀನಿ ಮೇಡಮ್, ಇಡ್ತೀನಿ. ಸ್ಟುಪಿಡ್. ಮಾತಾಡಾಯ್ತಾ? ಫೋನಲ್ಲಿ ಮಾತಾಡಾಯ್ತಾ? ಎಲ್ಲ ಡೀಟೇಲ್ ಆಗಿ ಹೇಳಿದ್ಯಾ? ಎಲ್ಲ ಕ್ಲಿಯರ್ ಆಗಿ ತಿಳಿಸ್ಕೊಟ್ಯಾ? ಇಷ್ಟು ಹೊತ್ತು ಯಾರ ಹತ್ರ ಮಾತಾಡ್ತಿದ್ದೆ? ಏನ್ ಮಾತಾಡಿದ್ನೋ ನೀನ್ ಕೇಳಿಸ್ಕೊಂಡ್ಯಲ್ಲ. ಯಾರ ಹತ್ರ ಮಾತಾಡಿದ್ನೋ ನಿನಗೆ ಅರ್ಥ ಆಗಿರ್ಬೇಕಲ್ಲ. ನಾನೇನು ಕೇಳಿಸ್ಕೊಳ್ಳಿಲ್ಲ. ನನಗೆ 2-3 ಸಾರಿ ನಿನ್ನ ಫೋನ್ ರಿಂಗ್ ಆಗಿದ್ದು ಕೇಳಿಸ್ತು. ಅದು ಮಾತ್ರ ಕೇಳಿಸ್ಕೊಂಡೆ ಅಷ್ಟೇ. ಯಾರೋ ಅಷ್ಟು ಸಲ ಫೋನ್ ಮಾಡಿದ್ರಲ್ಲ, ಏನೋ ಇಂಪಾರ್ಟೆಂಟ್ ಮ್ಯಾಟ್ರೇನೋ ಮಾತಾಡಿದ್ಯಾ ಅಂತ ಕೇಳಿದೆ ಅಷ್ಟೇ. ಅಬ್ಬಾ ದೇವ್ರೆ, ಕೇಳಿಸ್ಕೊಳ್ಳಿಲ್ಲ. ನನ್ನ ಫ್ರೆಂಡ್ ರಾಜಿ ಇದ್ದಾಳಲ್ಲ, ಅವಳು ಹಾಗೆ ಅವಳು ಫೋನ್ ತಗೊಂಡಿಲ್ಲ ಅಂದ ತಕ್ಷಣ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾಳೆ. ಕೆಲವರು ಹಾಗೆ ಬೇರೆಯವರು ಬ್ಯುಸಿಯಾಗಿದ್ದಾರೋ ಇಲ್ವೋ ಅಂತ ಅರ್ಥ ಮಾಡ್ಕೊಳ್ದೆ ಪದೇ ಪದೇ ಕಾಲ್ ಮಾಡ್ತಿರ್ತಾರೆ. ಥ್ಯಾಂಕ್ ಗಾಡ್, ಕೇಳಿಸ್ಕೊಂಡ ಅಂತ ಭಯ ಆಗೋಗಿತ್ತು. ಈಗ ನನ್ನ ನೆಕ್ಸ್ಟ್ ಸ್ಟೆಪ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶ್ಯಾಮ ಮೇಲೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಅತ್ತೆಗೆ ಕೋಪ ಬರೋ ಹಾಗೆ ಮಾಡೋದು. ಆಮೇಲೆ ಅದೇ ಥರ ಮನೇಲಿ ಎಲ್ರಿಗೂ ಶ್ಯಾಮ ಮೇಲೆ ಕೋಪ ಬರೋ ಹಾಗೆ ಮಾಡೋದು. ಎಲ್ಲರೂ ಸೇರಿ ಶ್ಯಾಮನ ಮನೆಯಿಂದ ಹೊರಗೆ ಹಾಕ್ತಾರೆ. ಹೇಗಿದೆಯಾ ಶ್ಯಾಮ? ಕೈಗಾಗಿರೋ ಗಾಯದ್ಕಿಂತ ಮನ್ಸಿಗಾಗಿರೋ ಗಾಯನೇ ನೋವಾಗ್ತಿದೆ ರೀ. ಅತ್ತೆ ಅರೆಸ್ಟ್ ಆಗೋದಿಕ್ಕೆ ನನ್ನ ನಿರ್ಲಕ್ಷ್ಯನೇ ಕಾರಣ ಅನ್ನೋ ಹಾಗೆ ನೀವು ಕೂಡ ಮಾತಾಡಿದ್ದಕ್ಕೆ ನನ್ನ ಮನ್ಸಿಗೆ ತಡೆಯೋಕ್ಕಾಗ್ಲಿಲ್ಲ. ವಸಂತ ಮಸಾಲಾ ಕಂಪನಿಯಿಂದ ಅತ್ತೆ ಹೆಸರನ್ನ ಒಳ್ಳೆ ಸ್ಥಾನದಲ್ಲಿ ಇಡಬೇಕು ಅನ್ಕೊಂಡಿದ್ದೆ ಹೊರತು ಇಷ್ಟು ವರ್ಷ ಸಂಪಾದನೆ ಮಾಡಿರೋ ಹೆಸರು ಹೋಗುತ್ತೆ ಅಂತ ನಾನು ಅಂದ್ಕೊಂಡ್ಲಿಲ್ಲ ರೀ, ಅಂದ್ಕೊಂಡ್ಲಿಲ್ಲ. ಅತ್ತೆ ಹೆಸರಲ್ಲಿ ಮಾಡಿರೋ ಕಂಪನಿಗೆ ಅತ್ತೆಗೆ ಕೆಟ್ಟ ಹೆಸರು ತರಲ್ಲ ಅಂತ ಅವತ್ ನಿಮಗ್ ನಾನು ಮಾತು ಕೊಟ್ಟಿದ್ದೆ. ಈಗಲೂ ಆ ಮಾತು ಪರವಾಗೇ ಇದ್ದೀನಿ. ಎಲ್ಲೋ ಏನೋ ತಪ್ಪಾಗಿದ್ದಕ್ಕೆ ಈ ರೀತಿ ಪರಿಸ್ಥಿತಿ ಬಂದಿದೆ. ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ,
ಅತ್ತೆಗೆ ಹೀಗೆ ಅವಮಾನ ಆಗೋ ಕೆಲಸ ಕನ್ಸಲ್ ಕೂಡ ಮಾಡಲ್ಲ. ನನಗೆ ಗೊತ್ತು ಶ್ಯಾಮ, ನೀನೇನು ಅಂತ ನನಗೆ ಗೊತ್ತು. ಅದೇನಂದ್ರೆ ಮಮ್ಮಿ ಅರೆಸ್ಟ್ ಆಗಿದ್ದಾರೆ ಅನ್ನೋ ನೋವಲ್ಲಿ ನಾನು ಹಾಗೆ ಮಾತಾಡಿ ನಿನಗೆ ನೋವು ಕೊಟ್ಟೆ. ಸಾರಿ ಶ್ಯಾಮ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ, ನೀವು ನನಗೆ ಸಾರಿ ಹೇಳೋದಾರಿ? ನನ್ನ ಅರ್ಥ ಮಾಡ್ಕೊಂಡ್ರಿ, ನನ್ಗಷ್ಟೇ ಸಾಕು. ಶ್ಯಾಮ, ಯಾರೋ ನಿನ್ನ ಮೇಲೆ ದ್ವೇಷಕ್ಕೆ ಹೀಗೆ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಅದ್ಯಾರು ಅಂತ ಬೇಗ ತಿಳ್ಕೋಬೇಕು. ಫಸ್ಟ್ ಅತ್ತೆನ ಬೇಲ್ ಮೇಲೆ ಹೊರಗಡೆ ಕರ್ಕೊಂಡು ಬನ್ನಿ, ಆಮೇಲೆ ಬೇರೆ ವಿಷಯ ನೋಡ್ಕೊಳ್ಳೋಣ. ಸರಿ ಶ್ಯಾಮ.